ಗೀತಾ, ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ? ನಿನ್ನ ಜೊತೆ ಮಾತಾಡಬೇಕು ಅಂತ ಕಷ್ಟಪಟ್ಟು ಟ್ರಿಪ್ ಪ್ಲಾನ್ ಮಾಡಿದ್ರೆ ನೀನೇ ಬರೋಲ್ಲ ಅಂತಿದ್ಯಲ್ಲ. ಏನು ಗೀತಾ ಟ್ರಿಪ್ಪಿಗೆ ಬರೋದಿಲ್ವಾ ವಿಜಿ? ಹೂನಮ್ಮ, ಗೀತಾ ಮನೆಯಲ್ಲಿ ಅವರಪ್ಪ ಟ್ರಿಪ್ಪಿಗೆ ಕಳ್ಸಲ್ಲ ಅಂತಿದ್ದಾರಂತೆ. ಎಲ್ರೂ ಹೊರಟು ನಿಂತಿದ್ದಾರಮ್ಮ, ಆದ್ರೆ ಬರ್ಬೇಕಾದ ಗೀತಾನೇ ಬರ್ತಾ ಇಲ್ಲ. ಯಾರೋ ಶ್ರೀಕರ್ ಅಂತ ಕಾಲ್ ಮಾಡ್ತಿದ್ದಾರಲ್ಲ, ಅಟೆಂಡ್ ಮಾಡಿ. ಈಗ ನನಗೆ ಅದೆಲ್ಲ ಇಂಪಾರ್ಟೆಂಟ್ ವಿಜಿ. ಗೀತಾ ಟ್ರಿಪ್ಪಿಗೆ ಬರೋದು ಮುಖ್ಯ. ನನಗೆ ಗೀತನ್ ಕಂಡ್ರೆ ಅಷ್ಟಕ್ಕಷ್ಟೇ. ಆದರೆ ನೀನು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದೀಯ ಅಂತ ಈಗ ಅರ್ಥ ಆಗ್ತಾ ಇದೆ. ಅವಳಿಲ್ಲದೆ ನೀನು ಈ ರೀತಿ ಮೂಡ್ ಆಫ್ ಆಗಿ ಚಡ್ಪಡಿಸ್ತಾ ಇರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ಅದಕ್ಕಾದ್ರೂ ನೀವಿಬ್ರು ಒಂದಾಗಲೇಬೇಕು. ಅಮ್ಮ, ಏನಾದರೂ ಮಾಡಿ ನೀನು ಅವಳನ್ನ ಒಪ್ಪಿಸಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲೇಬೇಕು. ಅದು ನನಗೂ ಈ ಮನೆಗೂ ತುಂಬ ಮುಖ್ಯ. ಹೇಗಾದರೂ ಮಾಡಿ ನೀನು ಅವ್ರ ಮನೆಯವ್ರನ್ನ ಒಪ್ಪಿಸಿ ಒಟ್ಟಿನಲ್ಲಿ ಗೀತಾ ಟ್ರಿಪ್ಪಿಗೆ ಬರಬೇಕು. ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್ ಒಬ್ಬರೇ ನನ್ನ ಸಪೋರ್ಟಿಗೆ ನಿಂತಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಬೆಂಬಲಕ್ಕೆ ನಿಂತಿಯಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ. ನೀವಿಬ್ಬರು ಟ್ರಿಪ್ಪಿಗೆ ಹೋಗಲೇಬೇಕು. ನೀನು ಅವಳನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳನ್ನ ಈ ಮನೆಗೆ ನೀನು ಕರ್ಕೊಂಡು ಬರಬೇಕು. ನೀವಿಬ್ಬರು ಸುಖವಾಗಿ ಬಾಳೋದನ್ನ ನಾನು ನೋಡಬೇಕು. ಅದೇ ನನ್ನ ಆಸೆ. ಖಂಡಿತ ಅಮ್ಮ, ನಾನೇನೋ ಒಂದು ಪ್ಲ್ಯಾನ್ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ಗೂ ಅದನ್ನೇ ಹೇಳ್ತೀನಿ. ಗೀತನ ಬಿಟ್ಟು ಟ್ರಿಪ್ಗೆ ಹೋಗೋ ಮಾತೇ ಇಲ್ಲ. ಅಮ್ಮ, ಮತ್ತೆ ಅವ್ರು ಫೋನ್ ಮಾಡ್ತಿದ್ದಾರೆ ನೋಡಿ. ಏನೋ ಎಮರ್ಜೆನ್ಸಿ ಇರಬೇಕು. ಮಾತಾಡಮ್ಮ. ಹಾಂ ವಿಜಿ, ನಿನ್ನನ್ನು ಬಿಟ್ಟು ಟ್ರಿಪ್ಗೆ ಹೋಗೋ ಮಾತೇ ಇಲ್ಲ. ಅದು ಯಾಕೆ ಟ್ರಿಪ್ಗೆ ಬರಲ್ಲ ನಾನು ನೋಡ್ತೀನಿ. ಹಲೋ. ಏನು ಮೇಡಮ್, ನಿಮ್ಮ ಅಗತ್ಯಕ್ಕೆ ಬಂದಾಗ ನನಗೆ ಫೋನ್ ಮಾಡ್ತೀರಾ, ಅದೇ ನಾನು ಕಾಲ್ ಮಾಡಿದಾಗ ನನ್ನ ಕಾಲ್ನೇ ಅವಾಯ್ಡ್ ಮಾಡ್ತೀರಾ? ಶ್ರೀಕರ್, ಅಗತ್ಯ ಈಡೇರಿಸ್ಕೊಳ್ಳೋದಕ್ಕೂ ಸರಿಯಾದ ಟೈಮ್ ಅಂತ ಬರಬೇಕಲ್ವಾ? ಆ ಟೈಮ್ ಇವಾಗ ಬಂದಿದೆ. ಅದಕ್ಕೆ ನಿನ್ನನ್ನು ನೆನಪಿಸ್ಕೊಂಡಿದ್ದೀನಿ. ವೆಲ್, ವಿಷಯ ಏನು ಅಂದರೆ... ಗೊತ್ತು ಮೇಡಮ್, ನಿಮ್ಮ ಅಣ್ಣ ನನಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಿಲ್ ಸ್ಟೇಷನ್ ಅಲ್ಲಿಂದ ಗೀತಾನ ಡೈರೆಕ್ಟಾಗಿ ಹರಿಶ್ಚಂದ್ರ ಘಾಟ್ಗೆ ಕಳಿಸ್ಬೇಕು. ಆದರೆ ಆ ಗೀತಾ ಟ್ರಿಪ್ಪಿಗೆ ಬರೋದು ಇನ್ನೂ ಕನ್ಫರ್ಮ್ ಇಲ್ಲ ಶ್ರೀ. ಕನ್ಫರ್ಮ್ ಮಾಡಿಸಿ ಮೇಡಮ್, ಯಾಕಂದರೆ ಅವಳು ಸಾವನ್ನ ನಾನು ಕನ್ಫರ್ಮ್ ಮಾಡ್ಬಿಟ್ಟಿದ್ದೀನಿ. ಅವಳು ಬಂದೇ ಬರ್ತಾಳೆ. ಖಂಡಿತ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋದಿಲ್ಲ. ಅಲ್ಲಿ ನೀನು ಮಾಡಬೇಕಾಗಿರೋದು ಇಷ್ಟೇ. ಹಾಯ್ ಗೀತಾ. ಗೀತಾ ಬರಲ್ವಾ? ಪ್ಲೀಸ್ ಗೀತಾ,
ಬರಲ್ಲ ಅನ್ಬೇಡ, ನಿನ್ ಕೈ ಮುಗಿತೀನಿ, ಪಿಕ್ನಿಕ್ಗೆ ಬಾ ಗೀತಾ. ಬರಲ್ಲ 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 ಬರಲ್ಲ. ಯಾಕೆ ವಿಜಿ ಹೀಗ್ ಕಾಡ್ತಿದ್ಯಾ? ನಿನ್ನ ಎಷ್ಟು ಮರಿಬೇಕಂದ್ರು ಮತ್ತೆ ಮತ್ತೆ ಯಾಕೆ ಹೀಗ್ ನೆನ್ಪಾಗ್ತಿದ್ಯಾ? ನಿನಗ್ ಕಾಡಿದ್ರೆ ಸತ್ತೋಗ್ತೀನಿ ಕಣೋ. ಕಲ್ಲಾಗಿರೋ ಮನ್ಸು ಕರ್ಗೋಗುತ್ತೆ. ಅಲ್ರಪ್ಪ, ನನ್ನ ಬರ್ತಡೆ ಈ ವರ್ಷ ಮುಗಿದು ಹೋಗಿದೆ ಅಂತೂ ಹೇಳ್ತಾ ಇಲ್ಲ ನೀವು. ಮುಂದಿನ ವರ್ಷದ ಬರ್ತಡೆ ನನಗೆ ಈಗಲೇ ಆಚರಿಸ್ತಾ ಇದ್ರಲ್ರಪ್ಪ. ನಿಮ್ ಋಣನ ತೀರಿಸ್ಬೇಕಲ್ಲ ಸರ್. ನೀವು ಇದನ್ನ ತಗೊಂಡ್ರೆ ನಮಗೆ ತುಂಬಾ ಸಮಾಧಾನ ಸರ್. ದಯವಿಟ್ಟು ಬೇಡ ಅನ್ಬೇಡಿ ಸರ್, ದಯಮಾಡಿ ಸ್ವೀಕರಿಸಿ ಸರ್. ನೀವು ತಗೊಳ್ದೆ ಹೋದ್ರೆ ನಾನು ಹತ್ತು ಬಿಡ್ತೀನಿ ಸರ್. ಅಯ್ಯೋ, ನನ್ನ ಮೇಲೆ ಅಷ್ಟೊಂದು ಪ್ರೀತಿನಪ್ಪ. ಸರ್, ಇವನ್ ಪ್ರೀತಿನ ಸೆಳೆ ಮ್ಯಾಗ್ನೆಟ್ ಸರ್ ನೀವು. ಏನಾ? ಏನಿಲ್ಲ ಸರ್, ಪಿಕ್ನಿಕ್ ಫಿಕ್ಸ್ ಮಾಡಿದ್ರಲ್ಲ, ಆ ಖುಷಿಗೆ ಸಣ್ಣ ಪಾರ್ಟಿ. ಅಲ್ಲಪ್ಪ, ಒಂದು ಪಿಕ್ನಿಕ್ ಅರೇಂಜ್ ಮಾಡಿದ್ದಕ್ಕೆ ಇಷ್ಟೆಲ್ಲನಾ? ಯಾವತ್ತಿದ್ರು ಮಾಡಲೇಬೇಕಾಗಿತ್ತಲ್ವಾ? ಯಾವತ್ತೋ ಮಾಡ್ಬೇಕಾಗಿರೋದನ್ನ ಇವತ್ತು ಮಾಡಿದ್ದೀರಾ, ಯಾವತ್ತೂ ಮಾಡದೇ ಇರೋದನ್ನ ನಾಳೆ ಮಾಡ್ತೀರಾ. ಏನು ಹಾಗಂದ್ರೆ? ಗೀತಾ ಮನೆಯಲ್ಲಿ ಅವ್ರ ಅಪ್ಪ ಪಿಕ್ನಿಕ್ ಕಲ್ಸಕ್ ಒಪ್ತಾ ಇಲ್ಲ ಸರ್. ಅದಕ್ಕೆ 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 ಸೈಲೆನ್ಸ್. ಅದೇನು ಅಂತ ಹೇಳ್ರಪ್ಪ. ಅದಕ್ಕೆ ತುಂಬಾ ಸಿಂಪಲ್ ಸರ್. ನೀವು ಗೀತಾ ಮನೆಗೆ ಹೋಗಿ ನಮ್ಮ ಮಾವನ ಕನ್ವಿನ್ಸ್ ಮಾಡಿ ಗೀತಾನ ಟ್ರಿಪ್ಪಿಗೆ ಬರೋ ಥರ ಮಾಡಬೇಕು. ಏನಯ್ಯ ಹೇಳ್ತಾ ಇದೀಯ ನೀನು? ಸರ್ 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 ಪ್ಲೀಸ್ ಸರ್, ನಿಮ್ಗೇನು ಕಷ್ಟ ಆಗಲ್ಲ ಸರ್. ನೀವು ಹೋಗಿ ಅಲ್ಲಿ ಹೇಳ್ಬಿಟ್ರೆ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಸುಳ್ಳು ಪಳ್ಳು ಹೇಳಿ ಇಲ್ಲಿ ತನಕ ಬಂದಿದ್ದೀವಿ, ನೀವು ಆಗಲ್ಲ ಅಂತ ಹೇಳಿದ್ರೆ ಅಷ್ಟೇ ಸರ್, ನಮ್ಮ ಪ್ರೀತಿ ಹಳ್ಳಕ್ಕೆ ಇಳ್ಬಿಡುತ್ತೆ. ನಿಮ್ಮ ಸ್ಟೂಡೆಂಟ್ ಭವಿಷ್ಯ ಲವ್ ಫೇಲ್ಯೂರ್ ಆಗಿ ಹಳ್ಳ ಇಳಿಯೋದನ್ನ ನೀವು ಸಹಿಸ್ತೀರಾ ಸರ್? ಸರ್, ನಿಮ್ಮ ಸ್ಟೂಡೆಂಟ್ ದಂಪತಿಗಳು ನಿಮ್ಮ ಕಣ್ಣು ಮುಂದೆನೇ ದೂರ ಆಗೋದು ನಿಮ್ಗೆ ಸರಿ ಕಾಣಿಸುತ್ತಾ ಸರ್? ಸರ್ ಪ್ಲೀಸ್ ಸರ್, ಇವನ್ ಮುಖ ನೋಡಿ ಸರ್. ಸರಿ, ಆ ಮನುಷ್ಯ ಹೇಗೆ? ಯಾರು ಸರ್? ನಿಮ್ಮ ಮಾವ ಕಣಯ್ಯ. ಅವರಾ ಸರ್? ನಿಮ್ಮಂಗೆ ತುಂಬಾ ಒಳ್ಳೆಯವ್ರು ಸರ್. ಸರ್, ದೇವರಂತ ಮನುಷ್ಯ ಸರ್ ಅವರು. ಗುರು ಹಿರಿಯರು ಅಂದ್ರೆ ಗೌರವ ಹಂಗೆ ತುಂಬಿ ತುಳ್ಕುತ್ತೆ ಅಂತೀನಿ ಸರ್. ಅವ್ರು ತುಂಬಾ ಸಾಫ್ಟ್ ಸರ್. ಹಸು ಹಸು ತರ ಮನುಷ್ಯ ಸರ್. ಅಷ್ಟೇ ತಾನೇ? ಅವರು ನಂತರನೇ. ಆಯ್ತು ಬಿಡು, ವಾಪಸ್ತೀನಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಪ್ಪ ಇದು? ಅಯ್ಯೋ, ನಂಗೆ ತುಂಬಾ ನಾಚಿಕೆ. ಗೀತಾ ಗೀತಾ ಗೀತಾ, ಏನಮ್ಮ? ಎದ್ದೇಳಮ್ಮ. ಗೀತಾ, ನಿಮ್ಮ ಕಾಲೇಜಿಂದ ಯಾರೋ ಮೇಷ್ಟ್ರು ಬಂದಿದ್ದಾರೆ ಕಣೆ. ನಿಮ್ಮ ಅಪ್ಪನ ಹತ್ರ ನಿನ್ನ ಟ್ರಿಪ್ ವಿಷಯವಾಗಿ ಏನೋ ಮಾತಾಡ್ತಿದ್ದಾರೆ. ಎದ್ದೇಳಮ್ಮ. ಅಮ್ಮ, ಮೊದಲು ಎದ್ದೇಳು ಬಾ. ಬಾ, ಎದ್ದೇಳು. ಇಲ್ಲಿ ಬಾರಿ ಇಲ್ಲಿ. ಏ ಗೀತಾ, ಅಲ್ಲಿ ನೋಡಿ. ಅಲ್ಲ ರೀ, ಏನ್ರಿ ನಿಮ್ಮ ಸಮಸ್ಯೆ? ಪಾಪ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕಳಿಸ್ತಾ ಇದಾರೆ. ನಿಮ್ದೇನು ಸಮಸ್ಯೆ ಅಂತ ನೋಡಿ. ಗೀತಾಗೆ ಈ ಪಿಕ್ನಿಕ್ಕು ತುಂಬಾ ಇಂಪಾರ್ಟೆಂಟ್ ರೀ. ಇದು ಬರೀ ಪಿಕ್ನಿಕ್ ಅಲ್ಲ ರೀ, ಇದು ಸ್ಟಡಿ ಟೂರು, ಗೊತ್ತಾಯ್ತಾ? ನೋಡಿ ಮಿಸ್ಟರ್, ನಿಮ್ಮ ಹೆಸರೇನು? ಪಿ 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 ಅಲ್ಲ, ಹಾ, ಬಿ ಪಿ. ನೀವು ಗೀತನ ಕಳಿಸ್ಕೊಡ್ಬೇಕು ಅಷ್ಟೇ. ನೋಡಿ ಏನಮ್ಮ ಗೀತಾ, ಚೆನ್ನಾಗಿದ್ಯಾ? ನೋಡಿ, ಇದುವರೆಗೂ ಯಾವ ಸ್ಟೂಡೆಂಟ್ಸ್ ಮನೆಗೂ ನಾನು ಹೋಗಿ ಕರೆದೋನಲ್ಲ ರೀ.
ಗೀತಾ ಭವಿಷ್ಯಕ್ಕೋಸ್ಕರ ನಾನು ಅವಳನ್ನ ಕರೆಯೋದಕ್ಕೆ ನಿಮ್ಮ ಮನೆವರೆಗೂ ನಡ್ಕೊಂಡು ಬಂದಿದ್ದೀನಿ ಗೊತ್ತಾ? ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ, ಕಳಿಸ್ತೀರೋ ಅಥವಾ ಇಲ್ಲೋ? ಏನಪ್ಪ ಇದು ದಿಢೀರ್ ಅಂತ ಎದುರುಗಡೆ ಬಂದ್ಬಿಡ್ರಿ ನೀವು. ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಕಿರ್ಚಾಡ್ಬಿಡ್ತೀನಿ. ನಾ ಕಿರ್ಚೋದಕ್ಕೆ ಆರ್ಸಿ ಎಲ್ಲ ತಪ 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 ಅಂತ ಉದ್ರೋಗ್ಬಿಡ್ತೀರಿ. ಸ್ವಲ್ಪ ಹುಷಾರ ಬನ್ನಿಯಪ್ಪ. ಏನೋ ಏನ್ ಗುರಾಯಿಸ್ತಾ ಇದ್ದೀರಾ? ಗೀತಾ, ನೀನೇನು ಯೋಚನೆ ಮಾಡಬೇಡಮ್ಮ. ನಿಮ್ಮಪ್ಪನ ನಾನು ಒಪ್ಪಿಸ್ತೇನೆ. ಈ ಸದಾಶಿವ ಸಾರು ಹೇಳಿದ ಮೇಲೆ ಎಲ್ಲವನ್ನು ತಲೆ ದೂಗ್ಲೇಬೇಕು. ಏನಮ್ಮ ನಿಮ್ಮಪ್ಪ ಆಗಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನ? ಏನ್ರಿ ಬಿ ಮುಂದೇನು ಏನೋ ಒಂದು ರೀ ಬಿ ಪಿ ಅವ್ರೆ, ಈಗೇನು ನಿಮ್ಮ ಮಗಳನ್ನ ಕಳಿಸ್ತಿರೋ ಇಲ್ವೋ? ಕಳಿಸ್ತೀನಿ ಆದಷ್ಟು ಬೇಗ ನಿನ್ನ ನನಗೆ ಪಟಾಕಿ ಮಾಡ್ತೀನಿ ನೋಡು. ಲೋ, ಆ ಸದಾಶಿವ ಹೇಳಿದ ಕೆಲಸ ಮಾಡ್ತಾನೆ. ನಾವು ಹಂಗೆ ಅನ್ಕೊಂಡಿದ್ವಿ ಮಗ, ಏನಾಗುತ್ತೋ ನೋಡ್ಬೇಕು ಕಣಲ್ಲ. ನೋಡ್ರೋ, ಗೀತಾ ವಿಷಯದಲ್ಲಿ ನಂಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಗೀತಾ ಟ್ರಿಪ್ಪಿಗೆ ಬರ್ಬೇಕಷ್ಟೇ. ಅಲ್ಲ, ನೀವ್ಯಾಕೆ ಆ ಅಂಕಲ್ ಕ್ಯಾರೆಕ್ಟರ್ನ ತದ್ವಿರುದ್ಧವಾಗಿ ಸರ್ ಹೇಳಿದ್ರಿ? ಅವ್ರು ನೋಡಿದ್ರೆ ರಫ್ ಅಂಡ್ ಟಫ್, ನೀವು ನೋಡಿದ್ರೆ ತುಂಬಾ ಸಾಫ್ಟ್ ಅಂತ ಹೇಳಿದಿರಾ. ಹುಲಿ ತರದ ಮನುಷ್ಯ ಅವರು, ನೀವ್ ಹೇಳಿದ್ದು ಹಸು ಅಂತ. ನಾವೀಗ ರಿವರ್ಸ್ ಆಗಿ ಹೇಳಿಲ್ಲ ಅಂದ್ರೆ ಆ ಟೊಂಗೆ ದುಮ್ಮ ಸದಾಶಿವ ಹೋಗ್ತಿದ್ದ ಅನ್ಕೊಂಡಿದ್ದೀರಾ? ರಿವರ್ಸ್ ಹೇಳಿ ಅಲ್ಲೂ ಎಲ್ಲ ರಿವರ್ಸ್ ಆದ್ರೆ? ನಾನು ನಿನ್ನೆಷ್ಟೇ ನನ್ನ ಮಗಳನ್ನ ಕೇಳಿದೆ, ಯಾವನ ಅವನು ಕರ್ಕೊಂಡು ಬಾ ಅಂತ. ಬೇಗ ಬರ್ತೀನಿ ಗೊತ್ತಿರ್ಲಿಲ್ಲ. ಏನೋ ಮಕ್ಕಳು ತಲೆ ಕೆಡಿಸ್ತೇನೋ. ಅಪ್ಪ 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 ಏನೋ ಕಳಿಸ್ತೀನೋ. ಅಪ್ಪ ಏನಪ್ಪ ಮಾಡ್ತಿದ್ದೀರಾ? ಅಪ್ಪ ಬಿಡಿ. ಅಮ್ಮ ಬಾರಮ್ಮ. ಅಪ್ಪ ಬಿಡಿ ಅಪ್ಪ. ಏನ್ ಮಾಡ್ತಿದ್ದೀರಾ? ಕೆಂಬಾರ್ದು ಅಂದ್ರೆ ಕೆಂಬಾರ್ದು ಅಷ್ಟೇ. ರೀ ಏನ್ ಮಾಡ್ತಿದ್ದೀರಾ? ಹೀರೇ ಸುಶೀಲಾ, ಫೈನಲ್ ಟಚ್ ಕೊಡ್ತೀನಿ. ಏನೋ ನನ್ನ ಮಗಳ ಭವಿಷ್ಯನ ಉದ್ಧಾರ ಮಾಡಕ್ ಬಂದಿದ್ದೆ. ಬಿಡ್ರಿ ಅವ್ರನ್ನ. ಅಪ್ಪ ಏನ್ ಮಾಡ್ತಿದ್ದೀರಾ? ನನ್ನ ಮಗಳ ಬದುಕು ಕಾಲದಲ್ಲಿ ಮೂರ ಬಟ್ಟೆ ಆಗ್ಬೇಕಾದ್ರೆ ಏನೋ ಮಾಡ್ತಿದ್ದೆ. ಏನೋ ಶೂಟಿ ಸದಾಶಿವ, ನನ್ನ ಮಗಳ ಜೀವನದ ಉದ್ಧಾರ ಮಾಡ್ತೀಯಾ? ಏನಾಗಿದೆ ನಿಮ್ಗೆ? ಬಿಡ್ರಿ ಅವ್ರನ್ನ. ಬಿಡೆ ಸುಶೀಲಾ. ಸಾಕು ಬಿಡಪ್ಪ.